ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ 6 ಎಳೆ ದಾರ ತೊಗೊಂಡಿನಿ, 10 ನಂಬರ್ ಕ್ರೋಶಾ ತೊಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇವಾಗ ನೋಡಿ ದಾರ ಗಂಟು ಹಾಕಿದ್ದೀನಿ. ಇವಾಗ ಲಾಕ್ ಮಾಡ್ಕೊತೀನಿ. ಫಸ್ಟ್ ಲಾಕ್ ಮಾಡ್ತಾಯಿದ್ದೀನಿ. ಇವತ್ತು ಡಿಸೈನ್ ಗ್ರ್ಯಾಂಡ್ ಡಿಸೈನ್ ಐತಿ ಫ್ರೆಂಡ್. ಇದು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ಹಾಕಿ ಟ್ರೈ ಮಾಡಿ ನೋಡಿ. ಇವಾಗ ಚೈನ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿದ್ದೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊತೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ಸ್ ಹಾಕೋತೀನಿ. ನಾನು ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಗೋಲ್ಡನ್ ಕಲರ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಪಿಂಕ್ ಕಲರ್ ಬೀಡ್ಸ್ ತೊಗೊಂಡಿನಿ. ಕ್ರಿಸ್ಟಲ್ಲು ಬೀಡ್ಸ್ ಹಾಕಿ ನೋಡಿ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೊತೀನಿ. ಬೀಡ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇನ್ನು 4 ಚೈನ್ ಹಾಕೋತೀನಿ. ಫಸ್ಟ್ 4 ಚೈನ್ ಹಾಕಿದಲ್ಲ ಅಲ್ಲಿ ಕೂಡ ಕುಚ್ಚು ಬರುತ್ತೆ. ಇವಾಗ ಹಾಕ್ತಾ ಇದ್ದೀನಿ 4 ಚೈನು, ಅಲ್ಲಿನೂ ಕುಚ್ಚು ಬರುತ್ತೆ. ಸೆಂಟ್ರ್ ಬೀಡ್ಸ್ ಹಾಕ್ತಾ ಇದ್ದೀನಲ್ಲ, ಸೆಂಟ್ರ್ ಬೀಡ್ಸ್ ಆಗುತ್ತೆ. ಈ ಕಡೆ ಆ ಕಡೆ ಕುಚ್ಚು ಬರುತ್ತೆ. 2 ಕುಚ್ಚು ಬರುತ್ತೆ. 4 ಚೈನ್ ಹಾಕಿದ್ದೀನಿ. ಇನ್ನು ತಿರ್ಗಾ 4 ಚೈನ್ ಹಾಕೋತೀನಿ. ಬೀಡ್ಸ್ 2 ಸೈಡು ಕುಚ್ಚು ಬರುತ್ತೆ. ಇನ್ನು 4 ಚೈನ್ ಹಾಕೋತೀನಿ. 4 ಚೈನ್ ಹಾಕಿದ್ದೀನಿ. ಅದು ಕೂಡ ಅಷ್ಟೇ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ಇವಾಗ 6 ಚೈನ್ ಹಾಕೋತೀನಿ. 4 ಚೈನ್ ಹಾಕಿಲ್ಲಲ್ಲ, 3 ಸಲ 4 ಚೈನ್ ಹಾಕಿದ್ದೀನಿ. ಇವಾಗ 6 ಚೈನ್ ಹಾಕೋತೀನಿ. 6 ಚೈನ್ ಹಾಕಿ ನೋಡಿ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡಬಾರ್ದು. ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. ಅಂದರೆ ಆರ್ಚಿಗೆ ಸ್ವಲ್ಪ ಒಳಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ನೋಡಿ 6 ಚೈನ್ ಕೂಡ ಲಾಕ್ ಮಾಡಿದ್ದೀನಿ. ಇವಾಗ 4 ಚೈನ್ ಹಾಕೋತೀನಿ. 4 ಚೈನು 3 ಸಲ ಹಾಕ್ಕೊಂಡಿನಿ. ಆಮೇಲೆ 6 ಚೈನ್ ಹಾಕಿದ್ದೀನಿ. ಇವಾಗಿನ 4 ಚೈನ್ ಹಾಕ್ತಾಯಿದ್ದೀನಿ. ಇನ್ನು 4 ಚೈನ್ ಹಾಕೋಬೇಕು. ನಾಲ್ಕು ಚೈನ್ ಹಾಕಿ ಅದು ಕೂಡ ಅಷ್ಟೇ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ನೋಡಿ 4 ಚೈನು 3 ಸಲ ಹಾಕ್ಕೊಂಡಿನಿ. 6 ಚೈನ್ ಹಾಕ್ಕೊಂಡಿನಿ. 6 ಚೈನ್ ಆದಮೇಲೆ 4 ಚೈನ್ 2 ಸಲ ಹಾಕಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಕ್ರಿಸ್ಟಲ್ ಬೀಡ್ಸ್ ಹಾಕೋತೀನಿ. ನೀವು ಬೇಕಂದರೆ ರೌಂಡ್ ಶೇಪಲ್ಲಿ ಗೋಲ್ಡ್ ಬೀಡ್ ಕೂಡ ತೊಗೊಳ್ಳಿ. ನಾನು ಕ್ರಿಸ್ಟಲ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೋತೀನಿ. ಇವಾಗಿನ 4 ಚೈನ್ ಹಾಕೋತೀನಿ. 4 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಇನ್ನು ತಿರ್ಗಾ 4 ಚೈನ್ ಹಾಕೋಬೇಕು. ಬೇಸ್ ಲೈನು ಕರೆಕ್ಟಾಗಿ ನೋಡ್ಕೊಳ್ಳಿ. ಬೀಡ್ ಹಾಕಿ 4 ಚೈನ್ 2 ಸಲ ಹಾಕೋತಾ ಇದ್ದೀನಿ. ಇವಾಗ 6 ಚೈನ್ ಹಾಕೋತೀನಿ. 6 ಚೈನ್ ಹಾಕಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ. ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು. ಇನ್ನು 4 ಚೈನ್ ಹಾಕೋತೀನಿ. 4 ಚೈನ್ ಹಾಕಿದ್ದೀನಿ. ಇವಾಗ ಲಾಕ್ ಮಾಡ್ಕೋತೀನಿ. ಇನ್ನು 4 ಚೈನ್ ಹಾಕೋತೀನಿ. ಅದು ಕೂಡ ಅಷ್ಟೇ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ.
ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡಿದ್ದೀನಿ. ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಇವಾಗ 4 ಚೈನ್ ಹಾಕ್ಕೊತೀನಿ. ಲಾಸ್ಟಲ್ಲಿ ಕುಚ್ಚು ಬರುತ್ತೆ ಅಲ್ಲಿ 4 ಚೈನ್ ಹಾಕಿದ್ದೀನಿ. ಇವಾಗ ಲಾಕ್ ಮಾಡ್ಕೊತೀನಿ. ಬೇಸ್ಲೈನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಬೇಸ್ಲೈನ್ ಕರೆಕ್ಟಾಗಿ ನೋಡಿಕೊಂಡ್ರೆ ವರ್ಕ್ ಮಾಡೋದು ಕಷ್ಟ ಆಗಲ್ಲ. ನೋಡಿ ಇವಾಗ ಒಂದು 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೊತೀನಿ. ಫಸ್ಟ್ 4 ಚೈನ್ ಹಾಕಿದ್ದೀನಿ, ಆಮೇಲೆ ಬೀಡ್ ಹಾಕಿದ್ದೀನಿ. 4 ಚೈನು 2 ಸಲ ಹಾಕಿದ್ದೀನಿ. ಆಮೇಲೆ 6 ಚೈನು 4 ಚೈನ್ 2 ಸಲ ಹಾಕಿದ್ದೀನಿ. ಆಮೇಲೆ ಬೀಡ್ ಹಾಕಿದ್ದೀನಿ. 4 ಚೈನ್ 2 ಸಲ ಬೀಡ್ ಹಾಕಿ ಇನ್ನು 6 ಚೈನು, ಇನ್ನು 4 ಚೈನ್ 2 ಸಲ ಬೀಡ್ ಹಾಕಿದ್ದೀನಿ. ಆಮೇಲೆ 4 ಚೈನ್ 2 ಸಲ ಒಂದೇ ಸಲ ಈ ರೀತಿ ಹಾಕೋಬೇಕು. ನೋಡಿ ಇವಾಗ ಸೆಕೆಂಡ್ ಲೇಯರ್ ಮಾಡೋಕ್ಕೆ ಸೇಮ್ ಕಲರ್ ದಾರ ತೊಗೊಂಡಿನಿ. ಲಾಕ್ ಇತ್ತಲ್ಲ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ದಾರ ಗಂಟು ಹಾಕಿದ್ದೀನಿ. ಲಾಕ್ ಮಾಡಿ ಇವಾಗ 5 ಚೈನ್ ಒಳಗೆ ಒಂದು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿದೆಲ್ಲ 5 ಚೈನ್ ಒಳಗೆ ಇನ್ನೂ ಒಂದು ಲಾಕ್ ಮಾಡ್ಕೊತೀನಿ. ಇವಾಗ ಚೈನ್ ಹಾಕ್ಕೋಬೇಕು. ಎಷ್ಟು ಚೈನ್ ಹಿಡಿಯುತ್ತೋ ಅಷ್ಟು ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನು 3 ಚೈನ್ ಹಾಕಿ ಬಿಡಿ ಸುತ್ತ 3 ಚೈನ್ ಬರುತ್ತೆ. ಲಾಕ್ ಕಡೆ ಲಾಕ್ ಮಾಡ್ಕೋಬೇಕು. ನೋಡಿ 3 ಚೈನ್ ಹಾಕಿ ಬಿಡ್ ಲಾಕ್ ಮಾಡೋದಲ್ಲ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕು ಇನ್ನು 4 ಚೈನು, 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇವಾಗ 2 ಚೈನ್ ಹಾಕ್ಕೋತೀನಿ. ಇದು 4 ಚೈನ್ ಹಾಕಿದಲ್ಲ ಅಲ್ಲಿ 2 ಕುಚ್ಚು ಬರುತ್ತೆ. ಫಸ್ಟ್ 4 ಚೈನ್ ಹಾಕಿ ಆಮೇಲೆ ಬೀಡ್ ಹಾಕಿದ್ದಲ್ಲ, ಆಮೇಲೆ 4 ಚೈನ್ ಹಾಕಿದ್ದೆ ಅಲ್ಲಿ ಕುಚ್ಚು ಬರುತ್ತೆ. ಇವಾಗ 2 ಚೈನ್ ಹಾಕಿ ಲಾಕ್ ಮಾಡಿದ್ದೆಲ್ಲ. ಇವಾಗ ಸುಜಿ ಮೇಲೆ 2 ಸಲ ದಾರ ತೊಗೋತೀನಿ. ಇವಾಗ ಇಲ್ಲಿಂದ 6 ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ 2 ಸಲ ದಾರ ತೊಗೋಬೇಕು. ಸುಜಿ ಮೇಲೆ 6 ಚೈನ್ ಹಾಕಿದ್ದೆಲ್ಲ 6 ಚೈನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಡು ಬರಬೇಕು. ಆ ದಾರ ಎಳ್ಕೊಂಡು ಬಂದು 2 1 2 1 ಲಾಸ್ಟಲ್ಲಿ 2 1 ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನು ಸುಜಿ ಮೇಲೆ 2 ಸಲ ದಾರ ತೊಗೋತೀನಿ. ತೊಗೊಂಡು 6 ಚೈನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಬಂದು ನೋಡಿ ಈ ರೀತಿ ಎಳ್ಕೊಂಬರಬೇಕು. 2 1 2 1 ಲಾಸ್ಟಲ್ಲಿ 2 1. ನೀವು ಬೇಕಂದರೆ ಡಬಲ್ ಕ್ರೋಶೆ ಕೂಡ ಮಾಡ್ಕೊಳ್ಳಿ. ನಾನು ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ಆರ್ಚು ತ್ರಿಬಲ್ ಕ್ರೋಶೆ. ನೋಡಿ 2 1 2 1 ಲಾಸ್ಟಲ್ಲಿ 2 1 ಫುಲ್ ಆರ್ಚ್ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. 6 ಚೈನ್ ಗ್ಯಾಪಲ್ಲಿ ನಾನು 14 ತ್ರಿಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಕೂಡ ಹಾಕ್ಬೋದು. 6 ಚೈನ್ ಗ್ಯಾಪಲ್ಲಿ ನಾನು 14 ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ನೀವು ಬೇಕಂದರೆ 13 ಕೂಡ ಹಾಕ್ಕೊಳ್ಳಿ. ನಾನು 14 ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಹಾಕ್ಕೋಬೇಕು. ಎಷ್ಟು ನೀಟಾಗಿ ಬಂದೈತೆ ನೋಡಿ ಆರ್ಚು. ಎಲ್ಲ ತ್ರಿಬಲ್ ಕ್ರೋಶೆ ನೀಟಾಗಿ ಬರುತ್ತೆ. ಇನ್ನು 2 1 2 1 2 1 ನೋಡಿ ಇದೇ ರೀತಿ ಹಾಕ್ಕೋಬೇಕು. ಫುಲ್ ಆರ್ಚು 6 ಚೈನ್ ಗ್ಯಾಪಲ್ಲಿ ಹಾಕ್ಕೋಬೇಕು. ನೋಡಿ ಫುಲ್ ಆರ್ಚ್ ಹಾಕಿದ್ದೀನಿ. 14 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ 4 ಚೈನ್ ಇತ್ತಲ್ಲ 4 ಚೈನ್ ಒಳಗೆ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಇನ್ನು 2 ಚೈನ್ ಹಾಕಿ ಲಾಕ್ ಕಡೆ ಲಾಕ್ ಮಾಡ್ಕೊತೀನಿ. ತುಂಬ ನೀಟಾಗಿ ಬಂದೈತೆ ತ್ರಿಬಲ್ ಕ್ರೋಶೆ. ಲಾಕ್ ಕಡೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಇವಾಗ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಬೇಸ್ಲೈನ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. 4 ಚೈನ್ ಹಿಡ್ಕೊಂಡ್ರೆ 3 ಚೈನ್ ಕೂಡ ಹಾಕಿ
ಲಾಕ್ ಮಾಡ್ಕೊಳ್ಳಿ. ಎಷ್ಟು ಚೈನ್ ಬರುತ್ತೆ ಅಷ್ಟು ಚೈನ್ ಹಾಕ್ಕೊಳ್ಳಿ. ಇಲ್ಲಿ ನಾನು ಇನ್ನೂ 3 ಚೈನ್ ಹಾಕ್ಕೊಂಡಿನಿ. 3 ಚೈನ್ ಹಾಕಿ ಬೀಡ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇನ್ನು 4 ಚೈನ್ ಹಾಕ್ಕೋತೀನಿ. ಬೀಡ್ ಈ ಕಡೆ ಈ ಕಡೆ 4 ಚೈನ್ ಹಾಕೋತಾ ಇದ್ದಲ್ಲ ಅಲ್ಲಿ ಕುಚ್ಚು ಬರುತ್ತೆ, 2 ಕುಚ್ಚು ಬರುತ್ತೆ. ಇನ್ನು 4 ಚೈನ್ ಹಾಕೋತಾ ಇದ್ದೀನಿ. ಲಾಕ್ ಮಾಡ್ತಾ ಇದ್ದೀನಿ. ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ 4 ಚೈನ್ ಒಳಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿದ್ದೆಲ್ಲ ಇವಾಗ ಇಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸಲ ದಾರ ತಗೊಂಡು ಆರ್ಚ್ ಸ್ಟಾರ್ಟ್ ಮಾಡಬೇಕು. ಅದು ಆರ್ಚ್ ಮಾಡಿದೆಲ್ಲ ಅದೇ ರೀತಿ ಇದು ಕೂಡ ಕಂಪ್ಲೀಟ್ ಮಾಡಬೇಕು. ಆ ಆರ್ಚಿಗೆ 14 ಕಂಬ ಹಾಕ್ಕೊಂಡಿಲ್ಲ, ಇದು ಅಷ್ಟೇ 14 ತಿರುಳು ಕ್ರೋಶೆ ಮಾಡ್ಕೋಬೇಕು. ತುಂಬ ಈಜಿ ಐತಿ ಡಿಸೈನ್, ತುಂಬಾ ಗ್ರ್ಯಾಂಡ್ ಐತಿ. ಆರ್ಚ್ ತುಂಬ ದೊಡ್ಡದು ಬರುತ್ತೆ. ಇನ್ನೂ ಒಂದು ಸ್ಟೆಪ್ ಹಾಕೋಬೇಕಲ್ಲ, ದೊಡ್ಡದು ಆರ್ಚ್ ಬರುತ್ತೆ ನೋಡಿ. ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಕೂಡ ಆರ್ಚ್ ಅಷ್ಟೇ 14 ತಿರುಳು ಕ್ರೋಶೆ ಹಾಕೋತೀನಿ. ಇಲ್ಲಿ ನೋಡಿ 14 ತಿರುಳು ಕ್ರೋಶೆ ಆಗೈತಿ. 4 ಚೈನ್ ಒಳಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಫಸ್ಟ್ ಆರ್ಚ್ ಆಗಿ ಮಾಡೋದಲ್ಲ ಇದೇ ರೀತಿ ಇದು ಕೂಡ ಹಾಕ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡಿ ಇನ್ನು ಚೈನ್ ಹಾಕಿ ಲಾಕ್ ಕಡೆ ಲಾಕ್ ಮಾಡ್ಕೋಬೇಕು. ಇನ್ನು 3 ಚೈನ್ ಹಾಕಿ ಬೀಡ್ ಲಾಕ್ ಮೇಲೆ ಲಾಕ್. ಮೇನ್ ಲಾಕ್ ಮಾಡೋದಿರುತ್ತೆ ಫ್ರೆಂಡ್. ಲಾಕ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಡಿಸೈನ್ ನೀಟಾಗಿ ಬರುತ್ತೆ ನೋಡಿ. 4 ಚೈನ್ ಆಗಿಲ್ಲ, 3 ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿದ್ದೀನಿ. ಇವಾಗ 3 ಚೈನ್ ಹಾಕೋತೀನಿ. ಬೀಡ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ತುಂಬ ಸಿಂಪಲ್ ಐತಿ ಡಿಸೈನು. ಲಾಕ್ ಮಾಡಿದ್ರೆ ಇನ್ನು 4 ಚೈನ್ ಹಾಕ್ಕೊಂಡು ಲಾಸ್ಟಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿ 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋಬೇಕು. ಈ ಡಿಸೈನ್ ಟ್ರೈ ಮಾಡಿ ಫ್ರೆಂಡ್, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತಂತ. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ, ಗ್ರ್ಯಾಂಡ್ ಡಿಸೈನ್ ಐತಿ ಇದು. ಆರ್ಚ್ ಕೂಡ ದೊಡ್ಡದು ಬರುತ್ತೆ ನೋಡಿ. ಎಷ್ಟು ನೀಟಾಗಿ ಬಂದೈತಿ ತಿರುಳು ಕ್ರೋಶೆ. 14 ಹಾಕಿದ್ರೆ ನಾನು ಬೇಕಾದರೆ ನೀವು 13 ಕೂಡ ಹಾಕ್ಕೊಳ್ಳಿ. 3 ಲೇಯರ್ ಮಾಡೋಕೆ ನೋಡಿ ನಾನು ಗ್ರೀನ್ ಕಲರ್ ದಾರ ತೊಗೊಂಡಿನಿ. ನೀವು ಯಾವ ಕಲರ್ ಬೇಕಾದರೆ ತೊಗೊಳ್ಳಿ. ನಾನು ಗ್ರೀನ್ ಕಲರ್ ತೊಗೊಂಡಿನಿ. ಲಾಕ್ ಕಡೆ ಲಾಕ್ ಮಾಡ್ಕೋತೀನಿ. ದಾರ ಗಂಟು ಹಾಕಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ 4 ಚೈನ್ ಇತ್ತಲ್ಲ ಅಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಒಂದೊಂದು ಸಲ ಕಷ್ಟ ಆಗುತ್ತೆ ನೋಡಿ. ಈ ರೀತಿ ಬರುತ್ತೆ, ಕರೆಕ್ಟಾಗಿ ನೋಡಿಕೊಂಡು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಇನ್ನು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ನೀವು ಬೇಕಂದರೆ ಚೈನ್ ಕೂಡ ಹಾಕ್ಕೊಳ್ಳಿ. ನಾನು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ. ಇನ್ನು ಸಿಂಗಲ್ ಕ್ರೋಶೆ ಇನ್ನೂ ಒಂದು ಹಾಕ್ಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. 2 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಚೈನ್ ಹಾಕಿ ಬೀಡ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಆರ್ಚ್ ತುಂಬ ದೊಡ್ಡದು ಬರುತ್ತೆ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇವಾಗ ಚೈನ್ ಹಾಕ್ಕೋಬೇಕು. 4 ಚೈನು. 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಫಸ್ಟ್ ನಾನು ತಿರುಳು ಕ್ರೋಶೆ ಮಾಡಿದ್ದೆಲ್ಲ ಕಂಬ ಮೇಲೆ ಹೋಲ್ ಇತ್ತಲ್ಲ ಆ ಹೋಲಿಗೆ ನಾನು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ಕಂಬ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ನಾನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಮಾಡಿ ಮೇಲೆ 2 ಚೈನ್ ಹಾಕ್ಕೋತೀನಿ. ಡಬಲ್ ಕ್ರೋಶೆ ಮೇಲೆ 2 ಚೈನ್ ಹಾಕ್ಕೋಬೇಕು. ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಡಬಲ್ ಕ್ರೋಶೆ ಮಾಡಿದ್ದೆಲ್ಲ ಮೇಲೆ 2 ಚೈನ್ ಹಾಕ್ಕೋತೀನಿ. 1
ಎರಡು ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡಿದ್ದೆಲ್ಲ ಆ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊತೀನಿ. ನೋಡಿ ಈ ಸೈಡ್ ಸೂಜಿ ತಗೊಂಡು ಆ ಸೈಡ್ ದಾರ ಎಳ್ಕೊಂಡ್ಬಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಎಲ್ಲ ಹೋಲ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಒಂದು ಸಲ ದಾರ ತಗೋಬೇಕು. ಒಂದು ಸಲ ದಾರ ತಗೊಂಡು ಸೆಕೆಂಡ್ ಕಂಬ ಮೇಲೆ ಹೋಲ್ ಇರ್ತೀರ, ಸೆಕೆಂಡ್ ಕಂಬ ಮೇಲೆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ಸೈಡು ಕ್ರೋಶೆ ಹಾಕಿ ಆ ಸೈಡ್ ದಾರ ಎಳ್ಕೊಂಬರಬೇಕು. ನೋಡಿ ಡಬಲ್ ಕ್ರೋಶೆ ಈ ಕಡೆ ಸೂಜಿ ಹಾಕಿ ಅದು ದಾರ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಟೋಟಲಾಗಿ 14 ತ್ರಿಬಲ್ ಕ್ರೋಶೆ ಮಾಡೋದಲ್ಲ, ಎಲ್ಲ ತ್ರಿಬಲ್ ಕ್ರೋಶೆ ಮೇಲೆ ಹೋಲ್ ಬರುತ್ತೆ. ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ 14 ಬರುತ್ತೆ ಡಬಲ್ ಕ್ರೋಶೆ. 2 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ, ಗ್ರ್ಯಾಂಡಾಗಿ ಬರುತ್ತೆ. ಆರ್ಚ್ ತುಂಬ ದೊಡ್ಡದು ಬರುತ್ತೆ. ಇನ್ನು ನೋಡಿ ಸುಜ್ಜಿ ಮೇಲೆ ಒಂದು ಸಲ ದಾರ ತಗೊಂಡು ಕಂಬ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ದಾರ ಹಿಡ್ಕೊಂಡ್ಬಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಮಾಡಿ ಇನ್ನು ಮೇಲೆ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಕಂಬದ ಈ ಸೈಡು ಕ್ರೋಶೆ ಹಾಕಿ ಆ ದಾರ ಎಳ್ಕೊಂಡ್ಬಂದು ಲಾಕ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ ಫ್ರೆಂಡ್, ಇದು ಡಿಸೈನ್ ಟ್ರೈ ಮಾಡಿ ನೋಡಿ. ಎಲ್ಲ ತ್ರಿಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಡಬಲ್ ಕ್ರೋಶೆ ಹಾಕೊಂಡು ಹೋಗಬೇಕು. 2 ಚೈನ್ ಹಾಕೋದು ಲಾಕ್ ಮಾಡೋದು. ಇನ್ನು ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಅದೇ ಹೋಲ್ ಮೇಲೆ ಡಬಲ್ ಕ್ರೋಶೆ ಮಾಡಿ ಇನ್ನು 2 ಚೈನ್ ಹಾಕಿ ಇನ್ನು ಲಾಕ್ ಮಾಡಬೇಕು. ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಆರ್ಚು ಇದೇ ರೀತಿ ಹಾಕೋಬೇಕು. ನಿಮ್ಮ ಅರ್ಥ ಆಗಲಿಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲ ತ್ರಿಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲಿಗೆ ನಾನು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಧಾನಾಗಿ ತೋರಿಸ್ತಾ ಇದ್ದೀನಿ. ಇನ್ನು ಸುಜ್ಜಿ ಮೇಲೆ ದಾರ ಸುತ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಹಾಕ್ಕೋಬೇಕು. ದಾರ ಸುತ್ಕೊಂಡು ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕಂಪ್ಲೀಟ್ ಮಾಡಿದ್ದೀನಿ. ಆರ್ಚ್ ಕೂಡ ದೊಡ್ಡದು ಬಂದೈತೆ. ನೋಡಿ ಎಷ್ಟು ನೀಟಾಗಿ ಬಂದೈತೆ ಡಿಸೈನು, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್, ಟ್ರೈ ಮಾಡಿ ನೋಡಿ. ಲಾಕ್ ಕಡೆ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಚೈನ್ ಹಾಕೋತೀನಿ. ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ. ಎಷ್ಟು ಚೈನ್ ಬರುತ್ತೆ ಅಷ್ಟೇನು ಹಾಕ್ಕೊಳ್ಳಿ. 3 ಬಂದರೆ 3 ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್, ಆರ್ಚ್ ದೊಡ್ಡದು ಆರ್ಚ್ ಬರುತ್ತೆ. ಇನ್ನು 3 ಚೈನ್ ಹಾಕಿ ಬಿಡ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇನ್ನು 4 ಚೈನು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇವಾಗ ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಕಂಬ ಮೇಲೆ ಹೋಲ್, ಅದು ಆ ಹೋಲಿಗೆ ನೋಡಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಫಸ್ಟ್ ಕಂಬ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡಿ ಮೇಲೆ 2 ಚೈನ್ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ 3 ಚೈನ್ ಕೂಡ ಹಾಕ್ಕೊಳ್ಳಿ ಮೇಲೆ. ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತಾಯಿದ್ದೀನಿ. ಇನ್ನು ಸುಜ್ಜಿ ಮೇಲೆ ದಾರ ಸುತ್ತಕೊಂಡು ಸೆಕೆಂಡ್ ಕಂಬ ಮೇಲೆ ಹೋಲ್ ಬರುತ್ತಲ್ಲ ಅಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ ಇದು ಡಿಸೈನು. ರೇಷ್ಮೆ ಸೀರೆಗೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ಇದೇ ರೀತಿ ಹಾಕ್ಕೊಳ್ಳಿ. ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಇದು ಕೂಡ ಆರ್ಚು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈ ಆರ್ಚ್ ಕೂಡ ಕಂಪ್ಲೀಟ್ ಆಗೈತಿ. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇದು ಆರ್ಚ್ ಅಷ್ಟೇ ಎಷ್ಟು ನೀಟಾಗಿ ಬಂದೈತಿ, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ ಈ ಡಿಸೈನು. ಲಾಕ್ ಮಾಡಿದ್ದಿಲ್ಲ, ಇವಾಗ ಚೈನ್ ಹಾಕೋತೀನಿ. ಎಷ್ಟು ಚೈನ್ ಹಿಡಿಯುತ್ತೆ ಅಷ್ಟು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಚೈನ್ ಹಾಕಿ ಬೀಡ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು.
ಬೀಡ್ ಲಾಕ್ ಮೇಲೆ ಲಾಕ್ ಮಾಡಿ ಲಾಸ್ಟಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇನ್ನು 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋಬೇಕು ಲಾಸ್ಟಲ್ಲಿ. ನೋಡಿ ಲಾಸ್ಟಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ ಎಷ್ಟು ನೀಟಾಗಿ ಬಂದೈತಿ ಡಿಸೈನು. ಆರ್ಚ್ ನೋಡಿ ಎಷ್ಟು ದೊಡ್ಡ ಸೈಜ್ ಬಂದೈತಿ, ತುಂಬಾ ಚೆನ್ನಾಗಿ ಬಂದೈತಿ ನೀಟಾಗಿ. ಇದೇ ರೀತಿ ನೀವು ಕೂಡ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ಡಿಸೈನು. ನಾ 6 ಚೈನ್ ಹಾಕಿದ್ದೆಲ್ಲ, ನಾನು ಅಲ್ಲಿ ಬೀಡ್ಸ್ ಹಾಕಿಲ್ಲ. ನೀವು ಬೇಕಂದರೆ ಬೀಡ್ಸ್ ಕೂಡ ಟಿಚ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಬಾಲ್ ಚೈನು, ಸ್ಟೋನ್ ಚೈನು ಎಲ್ಲ ಅಂಟಿಸ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನಾನು ಕುಚ್ಚೆಲ್ಲ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಡಿಸೈನ್ ಅಂತ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ ಫ್ರೆಂಡ್ಸ್, ಕುಚ್ಚು ಕೂಡ ಕೊಟ್ಟಿದ್ದೀನಿ. 50 ಎಳೆ ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಡಬಲ್ ಮಾಡಿದ್ರೆ 100 ಎಳೆ ಆಗುತ್ತೆ. ನಾನು ಇವತ್ತು ಸ್ವಲ್ಪ ಕಮ್ಮಿ ತೊಗೊಂಡಿನಿ ದಾರ. 2 ಕುಚ್ಚು ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ದಪ್ಪ ಅಷ್ಟು ಕಟ್ಟಿಲ್ಲ. ನೀವು ಬೇಕಂದರೆ ಜಾಸ್ತಿ ದಾರ ಸುತ್ತಕೊಂಡು ಕಟ್ಕೊಳ್ಳಿ. ಸ್ಟೋನ್ ಚೈನ್ ಅಂಟಿಸಿದ್ದೀನಿ, ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬಂದೈತಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.